ನಮಸ್ಕಾರ. ನಮ್ಮ ಇಂದಿನ ವಿಷಯ ಹೆಣದ ಕಿವಿಮೂಳೆಯ DNA ಇತಿಹಾಸಕ್ಕೆ ಹೊಸ ದಾರಿ ತೆರೆದಾಗ. 1902ರಲ್ಲಿ ಈಜಿಪ್ಟ್ ರಾಜಧಾನಿ ಕೈರೋ ನಗರದಿಂದ 265 ಕಿಲೋಮೀಟರ್ ದಕ್ಷಿಣದಲ್ಲಿದ್ದ ನುವೇರತ್ ಎನ್ನುವ ಹಳ್ಳಿಯ ಪಕ್ಕದ ಬೆಟ್ಟದ ಬುಡದಲ್ಲಿ ಅಗೆದಾಗ ಮಡಿಕೆಯಲ್ಲಿ ಹೂಳಲಾದ ಒಬ್ಬ ವ್ಯಕ್ತಿಯ ಹೆಣ ಸಿಕ್ತು. ಈ ಹೆಣವನ್ನು ಲಿವರ್ಪೂಲ್ನಲ್ಲಿದ್ದ ವರ್ಲ್ಡ್ ಮ್ಯೂಸಿಯಂಗೆ ಕೊಡಲಾಯಿತು. ಎರಡನೆಯ ಜಾಗತಿಕ ಯುದ್ಧದ ಸಮಯದಲ್ಲಿ ನಡೆದ ಬಾಂಬ್ ದಾಳಿನಲ್ಲಿ ಮ್ಯೂಸಿಯಂನಲ್ಲಿದ್ದ ಅದೆಷ್ಟೋ ಪಳೆಯುಳಿಕೆಗಳು ಹಾಳಾದವು. ಆದರೆ ಈ ಪಳೆಯುಳಿಕೆ ಸುಸ್ಥಿತಿನಲ್ಲಿ ಉಳಿದುಕೊಂಡಿತ್ತು. ಈಜಿಪ್ತಿನಲ್ಲಿ ಸತ್ತವರನ್ನು ಮಮ್ಮಿಗಳನ್ನಾಗಿ ಮಾಡುವ ಸಂಪ್ರದಾಯ ಬರೋದಕ್ಕೆ ಮೊದಲು ಈತನನ್ನು ಹೂಳಲಾಗಿತ್ತು. ಲಂಡನ್ನಲ್ಲಿರುವ ಫ್ರಾನ್ಸಿಸ್ ಕ್ರಿಕ್ ಇನ್ಸ್ಟಿಟ್ಯೂಟ್ನ ಸಂಶೋಧಕರು ಈ ಮಾನವ ಪಳೆಯುಳಿಕೆ ಅಧ್ಯಯನ ಮಾಡೋದಕ್ಕೆ ಮುಂದಾದರು. ಇದಕ್ಕಾಗಿ ಅವರು ಕಿವಿಯ ಒಳಮೂಳೆಯಿಂದ DNA ಪಡೆದರು. DNA ವಿಶ್ಲೇಷಣೆ ಮಾಡಿದ ನಂತರ ಈ ವ್ಯಕ್ತಿ ಅಂದಾಜು 4500ರಿಂದ 4800 ವರ್ಷಗಳ ಹಿಂದೆ ಬದುಕಿದ್ದ ಅಂತ, ಈತನ ಪೂರ್ವಜರು ಈತ ಬದುಕಿದ್ದ ಜಾಗದಿಂದ 1500 ಕಿಲೋಮೀಟರ್ ದೂರವಿದ್ದ ಮೆಸೊಪೊಟೋಮಿಯಾದಿಂದ ಈಜಿಪ್ಟ್ಗೆ ಬಂದಿದ್ದರು ಅಂತ ತಿಳಿದು ಬಂತು. ಈಜಿಪ್ಟ್ ಮತ್ತು ಮೆಸೊಪೊಟೋಮಿಯಾ ಎರಡು ಮಹಾನಾಗರಿಕತೆಗಳ ನಡುವೆ ಸಂಪರ್ಕ ಇದ್ದಿತ್ತು ಅಂತ ಇತಿಹಾಸಕಾರರು ಒಪ್ತಾರಾದರೂ ಕೂಡ ಅದಕ್ಕೆ ವಿಜ್ಞಾನ ಮೊದಲ ಬಾರಿಗೆ ನೇರ ಜೈವಿಕ ಪುರಾವೆಗಳನ್ನ ಒದಗಿಸಿತು. ಈ ವ್ಯಕ್ತಿ 45ರಿಂದ 60 ವರ್ಷದ ವಯಸ್ಸಿನವರಾಗಿದ್ದು 5 ಅಡಿ 2 ಅಂಗುಲ ಎತ್ತರ ಇದ್ದಂತಲೂ, ಆತನ ಕುತ್ತಿಗೆಯ ಹಿಂಭಾಗದ ಕೊಕ್ಕೆ ಆಕಾರದ ಮೂಳೆ ಅಗಲ ಆಗಿರೋದ್ರಿಂದ ಆತ ತನ್ನ ಕೆಲಸದ ಸಮಯದಲ್ಲಿ ಬಹುತೇಕ ಕೆಳಗೆ ನೋಡ್ತಾ ಇದ್ದ. ಆತನ ತೊಡೆಗಳ ಮೂಳೆಗಳು ಹಿಗ್ಗಿರೋದ್ರಿಂದ ಆತ ದೀರ್ಘಕಾಲ ಗಟ್ಟಿಯಾದ ಮೇಲ್ಮೈ ಮೇಲೆ ಕುಳಿತುಕೊಳ್ತಾ ಇದ್ದ. ಆತನ ಕೈಗಳು ಹಿಂದಕ್ಕೆ ಮುಂದಕ್ಕೆ ಮೇಲಿಂದ ಮೇಲೆ ಚೆನ್ನಲ್ಲಿ ಇದ್ದಿದ್ದರಿಂದ ಮೂಳೆಗಳಲ್ಲಿ ಸವೆತ ಉಂಟಾಗಿದೆ. ಆತ ಭಾರದ ವಸ್ತುಗಳನ್ನ ಎತ್ತುತ್ತಾ ಇದ್ದ ಮತ್ತು ತನ್ನ ಕೊನೆಯ ದಿನಗಳವರೆಗೆ ಕೆಲಸ ಮಾಡ್ತಾ ಇದ್ದ. ಆತ ವೃತ್ತಿಯಲ್ಲಿ ಕುಂಬಾರನಾಗಿರುವ ಸಾಧ್ಯತೆ ಹೆಚ್ಚಿಗೆ ಇದೆ ಅಂತ ವಿಜ್ಞಾನಿಗಳು ತೀರ್ಮಾನ ಮಾಡಿದ್ದಾರೆ. ಮೆಸೊಪೊಟೋಮಿಯಾ ಮತ್ತು ಈಜಿಪ್ಟ್ ಜಗತ್ತಿನ ಅತ್ಯಂತ ಪುರಾತನ ನಾಗರಿಕತೆಗಳು ಮಾತ್ರ ಅಲ್ಲ, ಬರವಣಿಗೆಯನ್ನು ಕಂಡುಹಿಡಿದ ಮೊದಲಿಗರು ಆಗಿರೋದಕ್ಕೂ ಪ್ರಾಚೀನ ನಾಗರಿಕತೆಗಳ ನಡುವಿನ ಕೊಡುಗೆಗಳ ಐತಿಹಾಸಿಕ ಅಧ್ಯಯನಕ್ಕೂ ವಿಜ್ಞಾನ ತನ್ನದೇ ಆದ ರೀತಿಯಲ್ಲಿ ಹೊಸದಾದ ದಾರಿಯನ್ನು ತೆರೆದುಕೊಟ್ಟಿದೆ. ಹೀಗೆ ವಿಜ್ಞಾನ ಈ ಹಿಂದೆ ಬಹುತೇಕ ಪರೋಕ್ಷ ಆಧಾರಗಳ ಮೇಲೆ ಮಾಡಿದ್ದ ತೀರ್ಮಾನಗಳನ್ನ ಪ್ರತ್ಯಕ್ಷ ಜೈವಿಕ ಸಾಕ್ಷಿಗಳ ಮೂಲಕ ಕಟ್ಟಿಕೊಡ್ತಾ ಇದೆ. ಹೀಗೆ ಪುರಾತತ್ವ ಸಂಗತಿಗಳನ್ನು ಕುರಿತಾಗಿ ವಿಜ್ಞಾನ ಹಾಕಿಕೊಡ್ತಾ ಇರುವ ಹೊಸ ದಾರಿಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.